ಬೆಂಗಳೂರು ಬಳಿಯ ದೊಡ್ಡಬಳ್ಳಾಪುರದಲ್ಲಿ ಪ್ರತಿನಿತ್ಯ ರೇಷ್ಮೆ ಸೇರಿದಂತೆ 50,000ಕ್ಕೂ ಅಧಿಕ ಸೀರೆಗಳನ್ನು ನೇಯಲಾಗುತ್ತಿದೆ. ಈ ಊರಿನಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಮಗ್ಗಗಳಿದ್ದು ನೇಕಾರ್ ಸಮ್ಮಾನ್ ಯೋಜನೆಯಡಿ 17,000 ಮಗ್ಗಗಳು ನೋಂದಣಿಯಾಗಿವೆ. ಮಹಿಳೆಯರು, ಯುವಕರು, ವಯಸ್ಕರು ಸೇರಿದಂತೆ ಎಲ್ಲ ವಯೋಮಾನದವರು ನೇಯ್ಗೆ ಕಾರ್ಯದಲ್ಲಿ ಪಾಲ್ಗೊಂಡು ಜೀವನೋಪಾಯಕ್ಕೆ ದಾರಿ ಕಾಣುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೀರೆಗಳ ಪಟ್ಟಣ ದೊಡ್ಡಬಳ್ಳಾಪುರ. ಈ ಊರಿನ ಯಾವುದೇ ರಸ್ತೆಗೆ ಹೋದರೂ ಟಕ್ ಶಬ್ದ ಕೇಳಿಸುತ್ತದೆ. ತಮಿಳುನಾಡಿನ ಧರ್ಮಾವರಂ ಬಿಟ್ರೆ ಹೆಚ್ಚು ಮಗ್ಗಗಳಿರುವ ಮತ್ತು ಹೆಚ್ಚು ಜನರು ನೇಕಾರಿಕೆಯಲ್ಲಿ ತೊಡಗಿಕೊಂಡಿರುವ ಊರು ದೊಡ್ಡಬಳ್ಳಾಪುರ. ಇಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಮಗ್ಗಗಳಿದ್ದು ಸಾವಿರಾರು ಕುಟುಂಬಗಳ 1 ಲಕ್ಷ ಜನರ ಜೀವನೋಪಾಯ ಈ ಮಗ್ಗಗಳಿಂದಲೇ ಸಾಗುತ್ತದೆ. ಈ ಊರಿನಲ್ಲಿ ಬಹುಪಾಲು ಮಹಿಳೆಯರು, ಯುವಕರು, ವಯಸ್ಕರು, ವೃದ್ಧರು ನೇಯ್ಗೆ ಮತ್ತು ಪೂರಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ನೂಲಿಗೆ ಬಣ್ಣ ಹಾಕುವುದು, ಜರಿ ಸೇರಿಸುವುದು, ಸೀರೆ ನೇಯ್ಗೆ, ಪಾಲಿಶ್, ಪ್ಯಾಕಿಂಗ್ ಸೇರಿದಂತೆ ಸೀರೆ ತಯಾರಿಕೆಯ ಎಲ್ಲಾ ಮಜಲುಗಳನ್ನು ಇಲ್ಲಿ ಕಾಣಬಹುದು. ದೊಡ್ಡಬಳ್ಳಾಪುರದ ಮಗ್ಗಗಳಲ್ಲಿ ತಯಾರಾಗುವ ಸೀರೆಗಳ ಪೈಕಿ ದಿನಕ್ಕೆ 25,000 ರೇಷ್ಮೆ ಸೀರೆಗಳು ಹೊರ ರಾಜ್ಯಕ್ಕಷ್ಟೇ ಅಲ್ಲ, ಹೊರ ದೇಶಕ್ಕೂ ಹೋಗುತ್ತವೆ. ಆದರೆ ಕಾಂಜೀವರಂ, ಧರ್ಮಾವರಂನಂತೆ ಬ್ರ್ಯಾಂಡಿಂಗ್ ಇಲ್ಲದಿರುವುದು ದೊಡ್ಡಬಳ್ಳಾಪುರ ರೇಷ್ಮೆ ಸೀರೆಯ ಮಾರಾಟಕ್ಕೆ ದೊಡ್ಡ ತೊಡಕಾಗಿದೆ. ಇಲ್ಲಿನ ರೇಷ್ಮೆ ಸೀರೆಗಳು ಬೇರೆಯ ಬ್ರ್ಯಾಂಡ್ನಲ್ಲಿ ಮಾರಾಟವಾಗುತ್ತಿವೆ. ಹೀಗಾಗಿ ತಮಗೆ ಬರುವ ಆದಾಯ ಕಡಿಮೆಯಾಗಿ ಮಧ್ಯವರ್ತಿಗಳ ಪಾಲಾಗುತ್ತಿದೆ ಎನ್ನುವುದು ನೇಕಾರರ ಅಳಲು. ಪ್ರತಿದಿನ ಒಂದು 50,000 ಸೀರೆ ನಮ್ಮೂರಿಂದ ಹೋಗುತ್ತೆ. ಮತ್ತೆ ಅವಾಗ ಸೀರೆ ಸಂತೆ ಅಂತ ಮಾಡಿದ್ರು. ಅವಾಗ ಅದು ಸ್ವಲ್ಪ ನೇಕಾರಕ್ಕೆ ಅನುಕೂಲ ಆಯ್ತು. ಬೇರೆ ಕಡೆ ಸೀರೆಗಳು ಬರ್ದಂಗೆ ನಮ್ದೇ ಸೀರೆ ಇಲ್ಲಿ ಉತ್ಪಾದನೆ ಮಾಡಿರೋದೇ ಇಲ್ಲೇ ಮಾರ್ಕೆಟಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಉದ್ದೇಶ. ಇತ್ತೀಚೆಗೆ ನಡೆದ ಸೀರೆ ಹಬ್ಬದಿಂದಾಗಿ ದೊಡ್ಡಬಳ್ಳಾಪುರದ ಸೀರೆಗೆ ಈಗ ಸ್ವಲ್ಪ ಬೆಲೆ ಬಂದಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಸುಸಜ್ಜಿತ ವಾಣಿಜ್ಯ ಸಂಕೀರ್ಣವಾದರೆ ನೇಕಾರರ ಬದುಕು ಹಸನಾಗಬಹುದು ಎಂಬುದು ನೇಕಾರಿಕೆ ಉದ್ದಿಮೆಯಲ್ಲಿ ತೊಡಗಿರುವ ರಾಧಾ ಅವರ ಅನಿಸಿಕೆ. ನಾವು ಈ ತರ ಮಗ್ಗದ ಕೆಲಸ, ನೇಕಾರಿಕೆ ಕೆಲಸ ಮಾಡ್ತಾ ಇದ್ದೀವಿ. ಗುಡಿ ಕೈಗಾರಿಕೆ ನಮ್ದು. ನಮ್ಮಲ್ಲಿ ಸುಮಾರು ಒಂದು 40 ಜನ ಕೆಲಸ ಮಾಡ್ತಾರೆ. ಪ್ರಧಾನ ಮಂತ್ರಿ ಅವರ ಯೋಜನೆ MSME ಯೋಜನೆ ಅಳವಡಿಸಿಕೊಂಡಿದೀವಿ. ಸೀರೆಗೆ ಪಾಲಿಶ್ ಮಾಡಿ ಪ್ಯಾಕ್ ಮಾಡುವ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವ ಕೆಲವರು ನಿತ್ಯ 2,000 ಸೀರೆಗಳನ್ನ ಮಾರುಕಟ್ಟೆಗೆ ಕಳಿಸುವುದಾಗಿ ಹೇಳುತ್ತಾರೆ. ಸೀರೆ ಮಗ್ಗದಲ್ಲಿ ರೆಡಿಯಾಗಿ ನಮ್ಮ ಹತ್ರ ಬರುತ್ತೆ. ನಾವು ಪಾಲಿಶ್ ಮಾಡಿ ವಾಪಸ್ ಕೊಡ್ತೀವಿ. ಅವರು ಧರ್ಮವರಂ, ಕಂಚಿ ಎಲ್ಲ ಹಾಕ್ತಾರೆ. ಧರ್ಮವರಂ ಎಲ್ಲ ಮೇನ್ ಇಲ್ಲಿ ಬ್ರಾಂಚ್ ಇಲ್ಲ. ಇಲ್ಲಿಂದ ಪಾಲಿಶ್ ಆಗಿ ಹೋಗೋದೇ ಧರ್ಮವರಂಗೆ ಮೇನು. ನಮ್ ಕಡೆಯಿಂದ ಒಂದಷ್ಟು ಜನಕ್ಕೆ ಸಂಬಳ ಆಗುತ್ತೆ, ಅವರು ಮನೆ ನಡ್ಸ್ಕೊಳಕಾಗುತ್ತೆ, ಸ್ವಲ್ಪ ಖುಷಿ ಆಗುತ್ತೆ. ತಮ್ಮ ಕುಟುಂಬದ ಹಿರಿಯರ ಕಾಲದಿಂದ ಸೀರೆ ನೇಯ್ಗೆಯಲ್ಲಿ ತೊಡಗಿದ್ರೂ ಸ್ವಂತ ಮಾರುಕಟ್ಟೆ ಸೌಲಭ್ಯವಿಲ್ಲದೆ ಸೊರಗಿದ್ದೇವೆ. ನೇರ ಮಾರುಕಟ್ಟೆ ವ್ಯವಸ್ಥೆಯಾದರೆ ಮಧ್ಯವರ್ತಿಗಳ ಹಾವಳಿ ತಪ್ಪುತ್ತದೆ ಎಂಬುದು ನೇಕಾರರ ಅನಿಸಿಕೆ. ಧರ್ಮವರಂ ಸೀರೆ ಅಂತ ಬ್ರ್ಯಾಂಡ್ ಅಂತ ಇದೆ. ಅದೇ ತರ ನಮ್ ದೊಡ್ಡಬಳ್ಳಾಪುರದ ಸೀರೆಗೂ ಬ್ರ್ಯಾಂಡ್ ಅಂತ ಮಾಡಿದ್ರೆ ಒಳ್ಳೆ. ನಮ್ ದೊಡ್ಡಬಳ್ಳಾಪುರದಲ್ಲಿ ಒಂದು 1,000 ರೂಪಾಯಿಂದ 2,000, 3,000 ರೂಪಾಯಿ ಸೀರೆವರೆಗೂ ಐತೆ. ಮಾಮೂಲಿ ಏನು ಪಾಲಿಸ್ಟರ್ ಸೀರೆ. ಅದೇ ರೇಷ್ಮೆ ಸೀರೆ ಬಂದ್ಬಿಟ್ಟು 10,000ದಿಂದ 15,000ವರೆಗೂ ಸೀರೆಯಲ್ಲಿ ಮಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದ ನೇಕಾರರು ತಾವು ತಯಾರಿಸುವ ಸೀರೆಗಳಿಗೆ ಬ್ರ್ಯಾಂಡ್ ಮಾನ್ಯತೆ ಲಭಿಸಿದ್ರೆ ತಮ್ಮ ಶ್ರಮ ಮತ್ತು ಬೆವರಿಗೆ ತಕ್ಕ ಪ್ರತಿಫಲ ಲಭಿಸುತ್ತದೆ ಎನ್ನುತ್ತಾರೆ. ಕರುನಾಡ ರೇಷ್ಮೆ ಪಟ್ಟಣದ ಈ ನೇಕಾರರ ಆಶಯ ಶೀಘ್ರ ಈಡೇರಲಿ. ದೊಡ್ಡಬಳ್ಳಾಪುರದ ರೇಷ್ಮೆ ಸೀರೆಗಳಿಗೂ ಬೇಡಿಕೆ ಹೆಚ್ಚಲಿ.